ನಿಮ್ಮ ಹೆಸರು ಹೇಳ್ಬಿಡಿ. ಹರಿ ಓಂ. ನಿಮ್ಮ ಹರಿ ಓಂ ಅಂತ ಹೇಳಿ. ಹರಿ ಓಂ. ನಾನು ಡಾಕ್ಟರ್ ಶಂಕರನಾರಾಯಣ ಶೆಟ್ಟಿ ಅಂತ, ಮೂಲತಃ ರಾಮನಾಥಪುರ ಹಳ್ಳಿ, ಕಾವೇರಿ ನದಿ ದಂಡೆಯಿಂದ ಬಂದಿದೆ. ನಾನು 33 ವರ್ಷ ವೆಟನರಿ ಡಾಕ್ಟರ್ ಆಗಿ ಡೆಪ್ಟಿ ಡೈರೆಕ್ಟರ್ ಆಗಿ ಕರ್ನಾಟಕ ಗವರ್ಮೆಂಟ್ ನಲ್ಲಿ ರಿಟೈರ್ಡ್ ಆಗಿದೆ. ಜೋರಾದ ಚಪ್ಪಾಳೆ. ಯಾವ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ನನ್ನ ಸರ್ವಿಸ್ ರಿಜಿಸ್ಟರ್ ನಲ್ಲಿ. ನನ್ನ ಪುಣ್ಯವೋ ನಮ್ಮ ಹಿರಿಯರ ಆಶೀರ್ವಾದವೋ ಅಥವಾ ನಿಮ್ಮಂತ ಬಂಧುಗಳ ಒಂದು ಪ್ರೇಮದ ಆಶೀರ್ವಾದ ಸಿಕ್ತೋ ಏನೋ, ಆ ಪ್ರಕಾರ ನನಗೆ ಡೆಪ್ಟಿ ಡೈರೆಕ್ಟರ್ ಆಗಿ ಪ್ರಪ್ರಥಮ ಡಿಸ್ಟ್ರಿಕ್ಟ್ ಗದಗ್ ಅಂತ ಮಾಡಿದ್ರು 98 ಆವಾಗ ನನಗೆ ಚಾನ್ಸ್ ಸಿಕ್ತು. ದಯಮಾಡಿ ಎಲ್ರು ಕೇಳಿಸ್ಕೊಳ್ಳಿ, ಈ ಕಡೆ ಡಾಕ್ಟರ್ ಮಾತಾಡ್ತಾ ಇದ್ದಾರೆ. ನಾನು ವೆಟರ್ನರಿ ಡಾಕ್ಟರ್ ಆದ್ರೂ ಕೂಡ ಕೆಲವಾರು ಹ್ಯೂಮನ್ ವಿಚಾರಗಳನ್ನ ಸ್ಟಡಿ ಮಾಡ್ತಾ ಇರ್ತೇನೆ. ಯಾತಕ್ಕೆ ಹೇಳಿದ್ರೆ ನನಗೆ ಬಹು ಇಂಟ್ರೆಸ್ಟ್ ಅಂದ್ರೆ ಡಾಗ್ಸ್ ಟ್ರೀಟ್ಮೆಂಟ್. ನಮ್ಮ ನಾಯಿಗಳಿಗೆ ಟ್ರೀಟ್ಮೆಂಟು ಮತ್ತೆ ನಮ್ಮ ಮನುಷ್ಯರ ಡೋಸೇಜು ನಿಯರ್ ಬೈ ಹತ್ರ ಅದರ ಬಾಡಿ ವೆಯ್ಟು ಇದು. ನಮ್ಮ ಒಂದು ನಾಯಿ 10 ವರ್ಷ ಬಾಳ್ತು ಅಂತಂದ್ರೆ ಅದು 100 ವರ್ಷ ಮನುಷ್ಯನ ಬಾಳ್ಬೇಕಾಗಿ ಸಮ. ಯಾರಾದ್ರೂ ಮನೆಯಲ್ಲಿ ನಾಯಿಗಳನ್ನ ಪ್ರೀತಿಯಿಂದ ಸಾಕಿದ್ರೆ ಅವ್ರಿಗೆ ತುಂಬಾ ಅರ್ಥವಾಗುತ್ತೆ. ಒಂದು. ಎರಡನೇದಾಗಿ, ನಾನು ಯೋಗದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ 2 ವರ್ಷದ ಹಿಂದೆ ಸಂಸ್ಕೃತ್ ಯೂನಿವರ್ಸಿಟಿ. ಅದರಲ್ಲಿ ಡಿಸ್ಟಿಂಕ್ಷನ್ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿತು. ಸಂಸ್ಕೃತ್ ಯೂನಿವರ್ಸಿಟಿನಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಮಾಡಿದೆ. ಯಾಕಂದ್ರೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿರ್ಬೇಕು. ಸುಮ್ಮನೆ ಒಂದೇ ಸಲ ಜಡ ಆಗ್ಬಿಟ್ರೆ ನಮ್ಮ ಮನೆಯವರು ಯಾರು ಗೌರವಿಸೋದಿಲ್ಲ. ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರು ಕೂಡ ಅದಕ್ಕೆ ಒಂದೇ ಒಂದು ಭಾಗ್ಯ ಅಂತ ಏನ್ ಹೇಳ್ತಾರೆ, ಆರೋಗ್ಯ ಭಾಗ್ಯ. ಬನ್ನಿ ಜೋರಾದ ಚಪ್ಪಾಳೆ. ನೀವು ಎಲ್ಲಿಂದ ಎಷ್ಟು ಕರೋಡ್ಪತಿ ಆಗಿರ್ಲಿ, ಏನೇ ಆಗಿರ್ಲಿ, ಅವನ್ಗೆ ಆರೋಗ್ಯ ಇಲ್ಲ ಅಂತ ಹೇಳಿದ್ಮೇಲೆ ಆಯ್ತು. ಒಂದು ಸಲ ನಾವೆಲ್ಲ ಟೂರ್ ಹೋಗಿದ್ವಿ ಕೊಯಂಬತ್ತೂರಿಗೆ. ಅಲ್ಲಿ ಒಬ್ರು ಒಂದು 5-6 ಬಸ್ಸಿನ ಟೂರಿಸ್ಟ್ ಎಲ್ಲ ಕರ್ಕೊಂಡೋಗಿ ಅವರ ಒಂದು ಚೌಲ್ಟ್ರಿನಲ್ಲಿ ಊಟ ಹಾಕಿದ ನಂತರ ಅವರು ಏನ್ ಹೇಳಿದ್ರು ಅಂದ್ರೆ, ಎಲ್ರಿಗೂ ಅಡ್ಡ ಬಿದ್ಬಿಟ್ಟು ನಮಸ್ಕಾರ ಮಾಡಿದ್ರು. ಯಾಕೆಂದ್ರೆ ನೀವೆಲ್ಲ ಮೂವಿಂಗ್ ಗಾಡ್ಸ್, ಇಷ್ಟು ದೇವರುಗಳನ್ನೆಲ್ಲ ದರ್ಶನ ಮಾಡಿ ಬಂದಿದ್ರ ಅಂತ ಹೇಳಿ ಅವ್ರಿಗೆ ದೀರ್ಘದಂಡ ಮಾಡಿ, ಬರ್ಲಿ ಜೋರದ ಅವ್ರಿಗೆ ಔತಣ ಮಾಡಿ, ಬಟ್ಟೆ ಬರೆ ಮತ್ತೊಂದು ಎಲ್ಲ ಕೊಟ್ಟು, ನನ್ನ ಏನೆಲ್ಲ ಐಶ್ವರ್ಯ ಇದ್ರೂ ಕೂಡ ನನಗೆ ತಿನ್ಲಿಕ್ಕೆ ಮಂಡಕ್ಕಿ ಇದೆಯಲ್ಲ ಅದನ್ನ ಬೆಳಗ್ಗೆ ಹೊತ್ತು ಮಂಡಕ್ಕಿ, ಸಾಯಂಕಾಲ ಒಂದಷ್ಟು ಮಂಡಕ್ಕಿ, ಶುಗರ್ಲೆಸ್, ಸಾಲ್ಟ್ಲೆಸ್, ಮೈದಾಲೆಸ್, ಈ ತರ ನನ್ನ ಜೀವನ ಅಂತ ಹೇಳ್ಬಿಟ್ಟು ಅವರು ವೈಟ್ ಬಟ್ಟೆ ಹಾಕೊಂಡಿದ್ರು. ಈ ತರ ಪ್ರಪಂಚದಲ್ಲಿ ತರಾವರಿ ಜನಗಳನ್ನ ನೋಡೋದಕ್ಕೆ ನಾವು ಟೂರ್ ಈಸ್ ಎ ಪಾರ್ಟ್ ಆಫ್ ಎಜುಕೇಶನ್ ಅಂತ ನಾವು ಟೂರ್ ಮಾಡಬೇಕು. ಜನರು ಸಿಗ್ತಾರೆ. ಹಾಗೆ ಅವರುಗಳ ನೋವು ಏನು ಅನ್ನೋದು ಕೂಡ ನಮ್ಗೆ ಅರ್ಥವಾಗುತ್ತೆ. ಅವ್ರು ಅಷ್ಟೊಂದು ಕರೋಡ್ಪತಿ ಆದರೂ ಕೂಡ ತಿನ್ಲಿಕ್ಕೆ ಅಷ್ಟೊಂದು ಅನ್ನ ಇದ್ರು ಕೂಡ, ಐಶ್ವರ್ಯ ಇದ್ರು ಕೂಡ